ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಸೆಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ನೋಡ್ರಿ. ಸೊ ಇಂಪಾರ್ಟೆಂಟ್ ಮಾಹಿತಿ ಯಾರಿಗೆ ಅಂದರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿಕಾಮ್ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಅಂದರೆ ಬಿಕಾಮ್ 6th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ 2025. ಸೊ ಇವ್ರಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಎಕ್ಸಾಮಿನೇಷನ್ ಸೆಕ್ಷನ್ ಅವರ ಕಡೆಯಿಂದ, ಪರೀಕ್ಷಾಂಗ ಎಕ್ಸಾಮಿನೇಷನ್ ಸೆಕ್ಷನ್ ಕಡೆಯಿಂದ. ಸೊ ಅಂದರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಎಕ್ಸಾಮಿನೇಷನ್ ಸೆಕ್ಷನ್ ಅವರ ಕಡೆಯಿಂದ ಏನಿದೆ ಅಂದರೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಸೊ ಈ ಸುತ್ತೋಲೆ ದಿನಾಂಕ ನೋಡ್ರಿ, ದಿನಾಂಕ 29/5/2025 ಅಂತ ಹೇಳ್ತಾರೆ, ಅಂದರೆ ಇವತ್ತು. ಸೊ ಇವತ್ತು ಏನು ಮಾಡಿದ್ದಾರೆ, ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಈ ಸುತ್ತೋಲೆ ಏನಪ್ಪ ಅಂತಂದರೆ, ಸೊ ಇಲ್ಲಿ ವಿಷಯ ಅವರು ಹೇಳ್ತಾರೆ ನೋಡ್ರಿ, ಬಿಕಾಮ್ 6ನೇ ಸೆಮಿಸ್ಟರ್ QP ಕೋಡ್ 48142 ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್ ವಿಷಯದ ಮರು ಪರೀಕ್ಷೆಯನ್ನು ನಿಗದಿಪಡಿಸುವ ಕುರಿತು ಅಂತ ಹೇಳ್ತಾರೆ. ಅಂದರೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಏನಿದೆ ಸಬ್ಜೆಕ್ಟ್ ಇದೆಯಲ್ಲ, ಆಲ್ರೆಡಿ ಈ ಸಬ್ಜೆಕ್ಟ್ದ ಎಕ್ಸಾಮ್ ಆಲ್ರೆಡಿ ಈಗ ಮುಗಿದು ಹೋಗಿದೆ, ಆಲ್ರೆಡಿ ಆಗಿದೆ ಎಕ್ಸಾಮ್. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿದವರು ಆಲ್ರೆಡಿಯಿಂದ ಕಂಡಕ್ಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ಇದು ಮುಗಿದು ಹೋಗಿದೆ. ಬಟ್ ಸಮ್ ಕಾರಣಗಳಿಂದ ಅಗೇನ್ ಮತ್ತೆ ಏನಾಗುತ್ತೆ ಅಂತ ಇದೆ, ಎಕ್ಸಾಮನ್ನು ಎಕ್ಸಾಮ್ ಮಾಡೋರದಾರು ಅಂತ ಹೇಳ್ತಾರೆ. ಸೊ ಅಂದರೆ ಎಕ್ಸಾಮ್ ನಡೆಸ್ತವ ಅಂತ ಹೇಳ್ತಾರೆ. ಸೊ ಏನು ಇರ್ಬೋದು, ಎಕ್ಸಾಮ್ ಎದಕ್ಕೆ ಮಾಡತ್ತಾರೋ, ಸೊ ಎಲ್ಲ ಇಲ್ಲಿ ನೋಡೋಣ. ಸೊ ಎಕ್ಸಾಮ್ ಎದಕ್ಕೆ ಮಾಡತ್ತಾರಂದರೆ, ದಿನಾಂಕ ನೋಡ್ರಿ 20/5/2025. ಸೊ ನೋಡ್ರಿ 20/5/2025 ಅಂದು ನಡೆದ QP ಕೋಡ್ 48142 ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್ ಈ ವಿಷಯದ ಪರೀಕ್ಷೆಯಲ್ಲಿ ಬಳಸಲಾದ ಪ್ರಶ್ನೆ ಪತ್ರಿಕೆಯಲ್ಲಿ 10 ಅಂಕದ ಪ್ರಶ್ನೆಯೊಂದು ಅಪೂರ್ಣವಾಗಿದ್ದ ಹಿನ್ನೆಲೆಯಲ್ಲಿ ಅಂತ ಹೇಳ್ತಾರೆ. ಅಂದರೆ 10 ಮಾರ್ಕ್ಸ್ ಕ್ವಶನ್ ಒಂದು ಏನಾಗಿದೆ ಅಂತ ಹೇಳ್ತಾರೆ, ಅಪೂರ್ಣ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಪೂರ್ತಿಯಾಗಿ ಅದ 10 ಮಾರ್ಕ್ಸ್ ಕ್ವಶನ್ ಕಂಪ್ಲೀಟ್ ಆಗಿಲ್ಲ, ಅಪೂರ್ಣವಾಗಿದೆ ಅಂತ ಹೇಳ್ತಾರೆ. ಸೊ ಈ 10 ಮಾರ್ಕ್ಸ್ ಕ್ವಶನ್ ಒಂದು ಅಪೂರ್ಣವಾದ ಕಾರಣ, ಸೊ ಈ ಹಿನ್ನೆಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಈ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಈ ವಿಷಯ ಏನಿದೆಯಲ್ಲ, ಸೊ ಇದನ್ನು ಮರು ಪರೀಕ್ಷೆ ಮಾಡ್ತವ ಅಂತ ಹೇಳಿದ್ದಾರೆ. ಸೊ ಅಗೇನಿಂದ ಎಕ್ಸಾಮ್ ಮಾಡ್ತಾರೋ ಅಂತ ಹೇಳಿದ್ದಾರೆ. ಸೊ ಎಕ್ಸಾಮ್ ಡೇಟನ್ನು ದಿನಾಂಕವನ್ನು ಸದ್ಯದಲ್ಲಿಯೇ ತಿಳಿಸಲಾಗುವುದು ಅಂತ ಹೇಳ್ತಾರೆ. ಅಂದರೆ ಎಕ್ಸಾಮ್ದ ಡೇಟ್ ಏನಿದೆಯಲ್ಲ ಸದ್ಯದಲ್ಲಿನೇ ತಿಳಿಸ್ತಾರೋ ಅಂತ ಹೇಳಿದ್ದಾರೆ. ಓಕೆ, ಸೊ ಮತ್ತೊಮ್ಮೆ ನೀವೆಲ್ಲ ಏನು ಮಾಡಬೇಕು, ಎಲ್ಲ ಬಿಕಾಮ್ ಅಂತಿಮ ವರ್ಷದ ವಿದ್ಯಾರ್ಥಿಗಳಿದ್ದಾರೆ ಏನಿದಾರಲ್ಲ, ಸೊ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಸೊ ಅಂತಿಮ ವರ್ಷದ, ಸೊ ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್ ಈ ವಿಷಯವನ್ನು ಮತ್ತೆ ನೀವು ಎಕ್ಸಾಮ್ ಬರಿಬೇಕು ಅಂತ ಹೇಳ್ತಾರೆ. ಈ ಸುತ್ತೋಲೆ ಪ್ರಕಾರ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಮಾಡ್ತು ಅಂತ ಹೇಳಿದ್ದಾರೆ ಅವರು ಈ ಸುತ್ತೋಲೆ ಪ್ರಕಾರ. ಓಕೆ, ಇನ್ನು ಫ್ಯೂಚರ್ದಲ್ಲಿ ಏನಾದರೂ ಮೇ ಬಿ ಚೇಂಜಸ್ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು. ಅಂದರೆ ಡೈರೆಕ್ಟಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ತಾರೆ, ಎಕ್ಸಾಮನ್ನು ಕಂಡಕ್ಟ್ ಮಾಡ್ತು ಮತ್ತು ದಿನಾಂಕವನ್ನು ಸದ್ಯದಲ್ಲಿ ತಿಳಿಸಲಾಗಿದೆ ಅಂತ ಹೇಳ್ತಾರೆ. ಮೇ ಬಿ ದಿನಾಂಕ ಮುಂದಿನ ದಿನಗಳಲ್ಲಿ ದಿನಾಂಕವನ್ನು ತಿಳಿಸ್ತಾರವ್ರ, ಅವಾಗ ನೀವೇನು ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್ ಈ ವಿಷಯವನ್ನು ಮತ್ತೊಮ್ಮೆ ನೀವು ಎಕ್ಸಾಮ್ ಬರಿಬೇಕು ಅಂತ ಹೇಳ್ತಾರೆ. ಸೊ ಈ ಸುತ್ತೋಲೆಯ ಮಾಹಿತಿ ಇದೆ, ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರತ್ತವ್ರ ನೀವು ಬರೀಲೇಬೇಕು ಅಂತ ಹೇಳಿದ್ದಾರೆ ಈ ಸುತ್ತೋಲೆ ಪ್ರಕಾರ. ಬಟ್ ಇನ್ ಕೇಸ್ ಮೇ ಬಿ ಏನಾದರೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಏನಾದರೂ ಚೇಂಜಸ್ ಕೂಡ ಮಾಡ್ಬೋದು. ಇನ್ ಕೇಸ್ ಅವರ ಯಾವ ಕ್ವಶನ್ ಅಪೂರ್ಣವಾಗಿದೆಯಲ್ಲ, ಸೊ ಅದಕ್ಕೆ ಏನಾದರೂ ಗ್ರೇಸ್ ಮಾರ್ಕ್ಸ್ ಅದು ಕೊಟ್ಟು, ಸೊ ಹಾಗೆ ಪರೀಕ್ಷೆ ಹಾಗೆ ಮರುಪರೀಕ್ಷೆ ಮಾಡದೆ ಕೂಡ ಮುಂದುವರಿಸಬಹುದು. ಬಟ್ ಈ ಸುತ್ತೋಲೆ ಪ್ರಕಾರ ಏನಿದೆ, ಕಂಪಲ್ಸರಿಯಾಗಿ ಅವ್ರು ಹೇಳ್ತಾರೆ ನೋಡ್ರಿ, ಈ ಸುತ್ತೋಲೆ ಪ್ರಕಾರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತು ಅಂತ ಹೇಳ್ತಾರೆ. ಅಂದರೆ ಎಕ್ಸಾಮ್ ನಾವು ಮಾಡ್ತು ಅಂತ ಹೇಳಿದ್ದಾರೆ. ಮತ್ತು ಡೇಟ್ ಕೂಡ ಏನು ಹೇಳ್ತಾರೆ, ದಿನಾಂಕವನ್ನು ಸದ್ಯದಲ್ಲಿಯೇ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ಓಕೆ, ಸೊ ನೀವು ಅಗೇನ್ ಮತ್ತೇನು ಮಾಡ್ಬೇಕಿನ್ನ ಸ್ಟಡಿ ಮಾಡಿರಿ, ಸ್ವಲ್ಪ ಚಲೋತಂಗೆ ಸ್ಟಡಿ ಮಾಡಿರಿ. ಓಕೆ, ಎಕ್ಸಾಮ್ ಕೂಡ ಬರೀರಿ, ಎಕ್ಸಾಮ್ ಕಂಡಕ್ಟ್ ಮಾಡಿರಿ ಅಂದ್ರೆ ಬರೀರಿ. ಈ ಸುತ್ತೋಲೆ ಪ್ರಕಾರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೋ ಅಂತ ಹೇಳಿದ್ದಾರೆ, ಅಂದರೆ ಎಕ್ಸಾಮ್ ಮಾಡ್ತು ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ
ನೀವು ಈ ಸುತ್ತೋಲೆ ನೋಡ್ರಿ ಅಂದರೆ ನೀವು ಏನು ಮಾಡಬೇಕು ಅಗೇನ್ ಮತ್ತು ನೀವು ಸ್ಟಡಿ ಮಾಡ್ತಾ ಇರಬೇಕು. ಓಕೆ, ಸೊ ಈ ಸುತ್ತೋಲೆ ಪ್ರಕಾರ ಅವರ ಕಂಡಕ್ಟ್ ಮಾಡ್ತು ಅಂತ ಹೇಳಿದ್ದಾರೆ, ಎಕ್ಸಾಮ್ ಮಾಡ್ತು ಅಂತ ಹೇಳಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಏನಾದರೂ ಇನ್ಫಾರ್ಮೇಷನ್ ಬಂತಂದರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ಗಳಲ್ಲಿ ಇನ್ಫಾರ್ಮೇಷನ್ ಹೇಳ್ತೇನೆ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.